ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆ. ಸಾರ್ವಜನಿಕರಿಂದ ಹಲವು ಸಮಸ್ಯೆಗಳ ಪ್ರಸ್ತಾಪ. ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆ ಪಿಎಸ್ಐ ಸುನಿಲ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ವಿವಿಧ ಗ್ರಾಮಗಳ ಸಾರ್ವಜನಿಕರು, ದಲಿತ ಮುಖಂಡರು ಹಾಗೂ ಹಿರಿಯ ನಾಗರಿಕರು ತಮ್ಮ ಸಮಸ್ಯೆಗಳು ಮತ್ತು ಬೇಡಿಕೆಗಳನ್ನು ಅಧಿಕಾರಿಗಳ ಮುಂದಿಟ್ಟರು. ಸಭೆಯಲ್ಲಿ ಪೊಲೀಸ್ ಠಾಣೆಗೆ ದೂರು ನೀಡಲು ಬರುವ ಸಾರ್ವಜನಿಕರ ಅನುಕೂಲಕ್ಕಾಗಿ ಠಾಣೆಯ ಹೊರಾಂಗಣದಲ್ಲಿ ಆಸನಗಳ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಮನವಿ ಮಾಡಲಾಯಿತು. ಠಾಣೆಯಲ್ಲಿರುವ ಶೌಚಾಲಯವನ್ನು ಸಾರ್ವಜನಿಕರು ಬಳಸಬಹುದಾಗಿದೆ ಎಂದು ಪಿಎಸ್ಐ ಸುನಿಲ್ ಕುಮಾರ್ ತಿಳಿಸಿದರು. ವಾರಹುಣಸೇನಹಳ್ಳಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದ್ದು, ಅದರಿಂದ ಗಲಾಟೆಗಳು ಸಂಭವಿಸಿದಾಗ ಮಾಹಿತಿ ನೀಡಿದರೂ ಪೊಲೀಸರು ಸ್ಥಳಕ್ಕೆ ಬಂದಿಲ್ಲ ಎಂದು ನರಸಿಂಹಮೂರ್ತಿ ಆರೋಪಿಸಿದರು. ಇದೇ ವೇಳೆ ಪಿಂಡಿಪಾಪನಹಳ್ಳಿ ಗ್ರಾಮದಲ್ಲಿ ದಿನಸಿ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗಿದೆ ಎಂದು ಸಾರ್ವಜನಿಕರು ದೂರಿದರು. ದಲಿತ ಮುಖಂಡರು ಪೊಲೀಸ್ ಠಾಣೆಗೆ ಬಂದಾಗ ಕೆಲ ಸಿಬ್ಬಂದಿ ಸೌಜನ್ಯದಿಂದ ವರ್ತಿಸುವುದಿಲ್ಲ ಹಾಗೂ ಗೌರವದಿಂದ ಮಾತನಾಡುವುದಿಲ್ಲ ಎಂದು ಆರೋಪಿಸಿ ಎಲ್ಲರೊಂದಿಗೆ ಸಮಾನ ಗೌರವದಿಂದ ನಡೆದುಕೊಳ್ಳುವಂತೆ ಮನವಿ ಮಾಡಿದರು. ಎಎಸ್ಐ ರವಿಕುಮಾರ್ ಸಾರ್ವಜನಿಕರೊಂದಿಗೆ ಮತ್ತು ದಲಿತ ಸಮುದಾಯದವರೊಂದಿಗೆ ಅವಹೇಳನಕಾರಿಯಾಗಿ ವರ್ತಿಸುತ್ತಾರೆ ಎಂದು ಆರೋಪಿಸಿದರು. ಮೊರಾರ್ಜಿ ಶಾಲೆ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಸ್ವಚ್ಛತೆ ಕೊರತೆ ಹಾಗೂ ಕೆಇಬಿಯಿಂದ ವಿದ್ಯುತ್ ಸಮಸ್ಯೆ ಇರುವುದರಿಂದ ಶೀಘ್ರ ಪರಿಹಾರ ಕಲ್ಪಿಸಬೇಕು ಎಂದು ನರಸಿಂಹ ಎನ್ಟಿಆರ್ ಆಗ್ರಹಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕುಂದುಕೊರತೆ ಸಭೆಯನ್ನು ಪ್ರತಿ ತಿಂಗಳು ನಡೆಸಬೇಕು. 3 ತಿಂಗಳ ಬಳಿಕ ಸಭೆ ಕರೆದಿರುವುದು ಸರ್ಕಾರದ ಸುತ್ತೋಲೆ ಗೌರವ ನೀಡಿದಂತಾಗಿದೆ ಎಂದು ಚಲಪತಿ ಅಸಮಾಧಾನ ವ್ಯಕ್ತಪಡಿಸಿದರು. ತಾತಳ್ಳಿ ಗ್ರಾಮದಲ್ಲಿ ಗಾಂಜಾ ಸೇವನೆ ನಡೆಯುತ್ತಿದೆ ಎಂಬ ಅನುಮಾನವಿದ್ದು ಪೊಲೀಸ್ ಇಲಾಖೆ ನಿಗಾ ವಹಿಸಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪಿಎಸ್ಐ ಸುನಿಲ್, ನಶಮುಕ್ತ ಭಾರತ ಅಭಿಯಾನದಡಿ ಮಾದಕ ವಸ್ತುಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು, ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ದೇವಾಲಯದ ಪ್ರವೇಶ ವಿಚಾರವೂ ಪ್ರಸ್ತಾಪವಾಯಿತು. ಹಳ್ಳಿಗಳ ದೇವಾಲಯಗಳಲ್ಲಿ ದಲಿತರು ಸೇರಿದಂತೆ ಎಲ್ಲ ಜಾತಿಯ ಜನರಿಗೆ ಮುಕ್ತ ಅವಕಾಶ ಕಲ್ಪಿಸಬೇಕು ಹಾಗೂ ಮುಜರಾಯಿ ದೇವಾಲಯಗಳ ಮುಂದೆ ಎಲ್ಲ ಜಾತಿಯ ಜನರಿಗೆ ಮುಕ್ತ ಪ್ರವೇಶ ಎಂಬ ನಾಮಫಲಕ ಅಳವಡಿಸಬೇಕು ಎಂದು ಗಂಗಾಧರ್ ಒತ್ತಾಯಿಸಿದರು. ಈ ಕುರಿತು ಪ್ರತಿಕ್ರಿಯಿಸಿದ ಪಿಎಸ್ಐ ಸುನಿಲ್ ಕುಮಾರ್, ದೇವಾಲಯ ಪ್ರವೇಶವನ್ನು ಯಾರಿಗಾದರೂ ನಿರಾಕರಿಸಿರುವುದು ಕಾನೂನು ಬಾಹಿರ. ಇಂತಹ ಪ್ರಕರಣಗಳು ಕಂಡುಬಂದರೆ ತಮ್ಮ ಗಮನಕ್ಕೆ ತರಬೇಕು. ಅಗತ್ಯವಿದ್ದರೆ ತಾವೇ ಸ್ಥಳಕ್ಕೆ ಬಂದು ದೇವಾಲಯ ಪ್ರವೇಶಕ್ಕೆ ನೆರವಾಗುವುದಾಗಿ ಹೇಳಿದರು. ಮುತ್ತೂರು ಗ್ರಾಮದಲ್ಲಿ ಪಟಾಕಿ ಸಿಡಿಸಿದ ವಿಚಾರಕ್ಕೆ ದಲಿತ ಸಮುದಾಯದವರ ಮೇಲೆ ಕೆಲವರು ದೌರ್ಜನ್ಯ ಎಸಗಿದ್ದಾರೆ. ಆರೋಪಿಗಳ ವಿರುದ್ಧ ಸಮರ್ಪಕ ಕ್ರಮ ಕೈಗೊಂಡಿಲ್ಲ ಎಂದು ಕೆಲವರು ಆರೋಪಿಸಿ ಜಾತಿ ಆಧಾರಿತ ಭೇದ ಭಾವಕ್ಕೆ ಅಂತ್ಯ ಬರಬೇಕು ಎಂದು ಒತ್ತಾಯಿಸಿದರು. ಸಭೆಯಲ್ಲಿ ಸಾರ್ವಜನಿಕರು ಪ್ರಸ್ತಾಪಿಸಿದ ಎಲ್ಲ ವಿಷಯಗಳನ್ನು ದಾಖಲಿಸಿಕೊಂಡ ಪಿಎಸ್ಐ ಸುನಿಲ್ ಕುಮಾರ್ ಕಾನೂನಿನ ಪ್ರಕಾರ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ವರದಿ ಗೋರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ. ಕುಂದುಕೊರತೆ ಸಭೆಯನ್ನು ಮಾಡಿಕೊಂಡಿದ್ವಿ. ಈ ಕುಂದುಕೊರತೆ ಸಭೆಗಳಲ್ಲಿ ಸಾಕಷ್ಟು ಗಂಭೀರವಾದಂಥ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಸುಮಾರು ಒಂದು 14 ಪಾಯಿಂಟ್ ನಾವು ಚರ್ಚೆ ಮಾಡಿದ್ವಿ. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂಶಗಳು ಗಂಭೀರವಾಗಿದೆ. ಅವು ಏನು ಅಂಶಗಳು ನಮ್ಮ ಇಲಾಖೆಗೆ ಬರ್ತವೆ ಅದರ ಬಗ್ಗೆ ನಾವು ಕೂಡಲೇ ಕ್ರಮ ವಹಿಸುವಂಥದ್ದು ಮತ್ತು ಬೇರೆ ಬೇರೆ ಇಲಾಖೆಗೆ ಇಂದ ಬಗೆಹರಿಬೇಕಾದಂಥ ಸಮಸ್ಯೆಗಳನ್ನು ಆ ಇಲಾಖೆ ಗಮನಕ್ಕೆ ತಗೊಂಬಂದು ನಮ್ಮ ಮತ್ತು ಬೇರೆ ಇಲಾಖೆಯವರ ಸಹಕಾರದಿಂದ ಅದು ಪ್ರಾಮಾಣಿಕವಾಗಿ ಬಗೆಹರಿಸೋಂಥ ಒಂದು ಕೆಲಸವನ್ನು ಮಾಡ್ತೀವಿ. ಮತ್ತು ಕೆಲವರೆಲ್ಲ ಹೇಳ್ತಾಯಿದ್ರು ಡ್ರಿಂಕ್ಸು ಮತ್ತು ಗಾಂಜಾ ಮತ್ತು ಸಣ್ಣ ಪುಟ್ಟ ಗಲಾಟೆಗಳು ಇನ್ನು ದೇವಸ್ಥಾನಕ್ಕೆ ಹೋಗೋದಕ್ಕೆ ಸ್ವಲ್ಪ ಸಮಸ್ಯೆ ಮಾಡ್ತಾರಂಥದ್ದು, ವಾರಹುಣಸೇನಹಳ್ಳಿಯಲ್ಲಿ ಯಾರೋ ಒಬ್ಬ ರಸ್ತೆಗೆ ತೊಂದರೆ ಮಾಡ್ತಾರಂಥ ಒಂದು ಮಾಹಿತಿ, ಈ ಥರ ಸಾಕಷ್ಟು ಗಂಭೀರವಾದಂಥ ಒಂದು ಸಮಸ್ಯೆಗಳನ್ನ ಹೇಳಿದ್ದಾರೆ. ಖಂಡಿತವಾಗೂ ಇದ್ರ ಬಗ್ಗೆ ಗಮನ ಹರಿಸಿ ಮುಂದಿನ ಇದರಲ್ಲಿ ನಾವು ಪ್ರಾಮಾಣಿಕವಾಗಿ ಇದರಲ್ಲಿ ಇದಕ್ಕೆ ಪರಿಹಾರನ ಕೊಡ್ತೀವಿ ಅಂತ ಹೇಳ್ತಾ ಈ ಸಭೆಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಂಥ ಎಲ್ಲ ಮುಖಂಡರುಗಳಿಗೂ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಈ ಸಭೆನ ಇಲ್ಲಿಗೆ ಇದು ಮಾಡೋಣ. ಏನಿವತ್ತು ಬಹಳ ಮುಖ್ಯವಾದ ವಿಚಾರ ಅಂದರೆ, ನಮ್ಮ ಗ್ರಾಮಾಂತರ ಠಾಣೆಯಲ್ಲಿ ಯಾವುದೇ ಒಬ್ಬ ಸಮುದಾಯದ ವ್ಯಕ್ತಿ ಆಗಿರ್ಬೋದು ಹಾಗೂ ಮಹಿಳೆಯರಾಗಿರ್ಬೋದು ಸಮಸ್ಯೆ ಅಂತ ಬಂದಾಗ ಎಸ್ಪೆಷಲಾಗಿ ಎಎಸ್ಐ ರವಿಕುಮಾರ್ ಅವರು ತುಂಬ ತೇಜೋವಧೆ ಮಾಡಿ ಮಾತಾಡಿಕ್ಕಂಥದ್ದು, ಅದೇ ರೀತಿ ಅವ್ರನ್ನ ಬ್ಲೈಮ್ ಮಾಡಿ ಮಾತಾಡ್ತಕ್ಕಂಥದ್ದು, ಅವರಿಗೆ ಒಂದು ಭಯ ಹುಟ್ಟಿಸೋ ಥರ ನಡ್ಕೊತಾರೆ. ಆ ವಿಚಾರವಾಗಿ ಎಲ್ಲ ಅಧಿಕಾರಿಗಳ ಗಮನಕ್ಕೂ ಇವತ್ತು ನಾವು ತಂದಿದ್ದೀವಿ. ಇನ್ನು ಮುಂದೆ ಯಾವುದೇ ಅಧಿಕಾರಿ, ಬರೀ ರವಿಕುಮಾರ್ ಅಂತಲ್ಲ, ಯಾವುದೇ ಅಧಿಕಾರಿಗಳಾಗಿರ್ಬೋದು, ಬಡವರು ಯಾರೇ ನೊಂದು ಇಲ್ಲಿ ಬಂದಂತಹ ವ್ಯಕ್ತಿಗಳಿಗೆ ಸ್ಪಂದಿಸಿ ಜನಸ್ನೇಹ ಕೆಲಸ ಮಾಡಬೇಕಂತೇಳಿ ಇವತ್ತು ಈ ಸಭೆಯಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೀವಿ. ಮುಂದೆ 29ನೇ ತಾರೀಕು ಸಹ ಜಿಲ್ಲಾದ್ಯಂತ ಒಂದು ಕುಂದುಕೊರತೆಗಳ ಸಭೆಯನ್ನು ನಮ್ಮ SP ಸಾಹೇಬರು ಕರೆದಿದ್ದಾರೆ. ಅಲ್ಲೂ ಸಹ ಯಾರ್ಯಾರು ಈ ಅಧಿಕಾರಿಗಳಿದ್ದಾರೋ ಅವರ ಈ ಥರ ನಡವಳಿಕೆಯನ್ನು ನಡೆಸ್ಕೊಳ್ಳೋಂಥ ಅಧಿಕಾರಿಗಳ ಬಗ್ಗೆ ನಾವು ರೇಟಿಂಗ್ ಮುಖಾಂತರ ಕೊಡುವುದಾಗಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಏನಿವತ್ತು ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ
ದಲಿತರ ಕುಂದುಕದ ಸಭೆಯನ್ನು ಹಮ್ಮಿಕೊಂಡಿದ್ದರು. ಈ ಸಭೆಗೆ ನಾವೆಲ್ಲ ಹಾಜರಾಗಿ ಏನು ಇವತ್ತು ನಮ್ಮ ತಾಲೂಕಾದ್ಯಂತ ದಲಿತರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳು ಹಾಗೂ ಸಮಸ್ಯೆಗಳ ಬಗ್ಗೆ ತುಂಬ ಸಮಸ್ಯೆಗಳನ್ನ ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದೀವಿ. ಏನು ನಮಗೆ ಆಗ್ತಾ ಇರೋಂಥ ಸಮಸ್ಯೆಗಳ ಬಗ್ಗೆ, ಈ ಹಿಂದೆ ನಡ್ಕೊಂಡು ಬಂದಂಥ ವಿಚಾರಗಳ ಬಗ್ಗೆ ಹಾಗೂ ಮುಂದೆ ನಮ್ಮ ಸಮುದಾಯಕ್ಕಾಗಿರ್ಬೋದು, ಬೇರೆ ಯಾವುದೇ ಸಮುದಾಯದ ಬಡವರಿಗಾಗಿರ್ಬೋದು ಅನ್ಯಾಯ ಆಗಿ ಏನು ಇಲಾಖೆಗೆ ಬಂದಾಗ ಎಲ್ಲ ನಮ್ಮ ಸಿಬ್ಬಂದಿಯವರು, ಪೊಲೀಸ್ ಇಲಾಖೆಯವರು ಒಂದು ನೀಟಾಗಿ ಸ್ಪಂದಿಸೋ ಕೆಲಸ ಆಗಬೇಕು. ಅದೇ ರೀತಿ ಮುಂದೆ 29ನೇ ತಾರೀಕು ಜಿಲ್ಲಾ ವ್ಯಾಪ್ತಿಯಲ್ಲಿ ಒಂದು ಕುಂದುಕೊರತೆಗಳ ಸಭೆ ಇದೆ. ಆ ಸಭೆಗೂ ಸಹ ನಾವೆಲ್ಲರೂ ಹೋಗಿ ಏನು ನಮ್ಮ ಜಿಲ್ಲಾದ್ಯಂತ ಆಗ್ತಾ ಇರುವಂಥ ಒಂದು ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಂತೇಳಿ ತಮಗೆಲ್ಲ ನಮ್ಮ ಅನುಕಂಪದಲ್ಲಿ ಕೋರುತ್ತೇನೆ. ಜೈ ಭೀಮ್. ಮೇರೆ ಏನು ಈ ದಿನ ನಮ್ಮ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಲಿತರ ಕುಂದುಕೊರತೆಗಳ ಸಭೆಯನ್ನು ಕರೆದಿದ್ದು, ಈ ಸಭೆಯಲ್ಲಿ ತುಂಬ ಸಾಮಾಜಿಕವಾಗಿರ್ತಕ್ಕಂಥ ದಲಿತರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳ ಬಗ್ಗೆ ಮತ್ತು ಸಾಮಾಜಿಕವಾಗಿ ಏನು ದೇವಸ್ಥಾನಗಳ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಮುಜರಾಯಿ ಏನು ದೇವಸ್ಥಾನಗಳಿದ್ದಾವೆ ಅದಕ್ಕೆ ಪ್ರವೇಶ ಕೊಡದಿರೇ ಕೆಲವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅದನ್ನು ಇವತ್ತು ಪೊಲೀಸ್ ಇಲಾಖೆ ಗಮನ ತಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಮುಜರಾಯಿ ದೇವಸ್ಥಾನದ ಮುಂದ್ಗಡೆನೆ ಸಾರ್ವಜನಿಕರ ಎಲ್ಲ ಜಾತಿ ಜನಾಂಗದವರು ಒಳಗೆ ಹೋಗ್ಬೇಕಂತ ನಾಮಫಲಕ ಹಾಕ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ಪೊಲೀಸ್ ಇಲಾಖೆಯವರು ಅದನ್ನು ಗಮನ ತಗೊಂಡು ಮಾಡಬೇಕಂತ ಹೇಳ್ತಾ ಇದ್ದೀವಿ ಸರ್.